ನನಗೆ ಅಲ್ಲಿ ಕರ್ಕೊಂಡು ಹೋಗೋ ಕಾರಣ ಶ್ರೀವತ್ಸ ಅಂತ ನನ್ನ ಗೆಳೆಯ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ದು. ಇಲ್ಲೇ ಇದ್ದಾರೆ ಮೈಸೂರಿನಲ್ಲಿ ಅಂತ. ಅದು ನನಗೆ ಒಂದು ದೊಡ್ಡ ಸೌಭಾಗ್ಯ. ಅವ್ರನ್ನ ತುಂಬ ಹತ್ತಿರದಲ್ಲಿ ಕೂತು ಮಾತಾಡಿ ನೆಲದಲ್ಲಿ ಕೂತ್ಕೊಂಡು ಅವ್ರು ಮಾತಾಡಿದ್ದನ್ನು ಸವಿಯುವಂಥ ಸೌಭಾಗ್ಯ. ಯಾರ್ಯಾರಿಗೋ ಪರ್ಯಾಯ ಇದೆ ಅಂತೆಲ್ಲ ಹೇಳ್ತೀವಿ ನಾವು, ಸೂರ್ಯಚಂದ್ರರಿಗೆಲ್ಲ ಪರ್ಯಾಯ ಇರಲ್ಲ. ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂಗಾಗಲಿ ಅಥವಾ ಎಸ್ ಜಾನಕಿ ಅವ್ರಿಗಾಗಲಿ ಈ ನಾಡಿನಲ್ಲಿ ಪರ್ಯಾಯ ಇರೋಕ್ಕೆ ಸಾಧ್ಯವೇ ಇಲ್ಲ. 20 ಭಾಷೆಗಳ 48,000ಕ್ಕೂ ಹೆಚ್ಚು ಹಾಡುಗಳನ್ನು ಒಬ್ಬನೇ ವ್ಯಕ್ತಿ ಹಾಡಿ ನಮ್ಮ ಮಧ್ಯೆಯಲ್ಲಿ ಬದುಕಿದ್ದು, ನಮ್ಮ ಜೊತೆ ಮೈಸೂರಿನಿಂದ ಹೋದು ಅಂದರೆ ಇದು ಮುಂದಿನ ತಲೆಮಾರಿಗೆ ಕೂಡ ಒಂದು ದೊಡ್ಡ ಆದರ್ಶ, ಮಾದರಿ. ಇದು ದಾಖಲೆ, ಇನ್ಯಾರು ಮಾಡೋಕ್ಕಾಗದೇ ಇಲ್ಲ. ನೀವು ಮಾತನಾಡಿದ್ರಿ ಅಂದ್ರಲ್ಲ ಸರ್, ಕಳೆದ ವಾರ ಹೋಗಿ ಏನು ಮಾತಾಡಿದ್ರಿ? ಆ ಕ್ಷಣದಲ್ಲಿ ಏನು ಮಾತಾಡಿದ್ರಿ? ನಿಮ್ಮ ಜೊತೆ ಏನು ವಿಚಾರ ಹಂಚ್ಕೊಂಡ್ರು ಅಂತ? ಇಲ್ಲ, ನಾನು ಮಾತು ಬಾರದೆ ದಿಗ್ಮೂಢನಾಗಿ ನೋಡ್ತಾ ಇದ್ದೆ. ಆದರೆ ಅವ್ರ ಹತ್ತಿರದಲ್ಲಿ ಕೂತ್ಕೊಂಡು ಇಬ್ಬರು ಹಾಡುಗಾರ ಕೈಲಿ ಹಾಡಿಸ್ತಾ ಇದ್ರು. ಯಾರು ಹಾಡಕ್ಕೆ ಏನು ಬಂದಿದ್ರು? ಒಬ್ಬರು ಸುಮಾರಾಗಿ ಹಾಡ್ತಾ ಇದ್ರು, ಅವ್ರಿಗೂ ತುಂಬ ಚೆನ್ನಾಗಿ ಹಾಡಿದೆ ನೀನು ಅಂತ ಇದ್ರು. ಸುಮಾರಾಗಿ ಹಾಡ್ತಾ ಇದ್ರು ಅವರು. ಶ್ರುತಿಲ ಎಲ್ಲ ಇನ್ಯಾರೋ ಒಬ್ಬರು ಡಾಕ್ಟ್ರು ಚೆನ್ನಾಗಿ ಹಾಡ್ತಾ ಇದ್ರು, ಡೆಂಟಲ್ ಡಾಕ್ಟ್ರು. ಅದಕ್ಕೂ ಚೆನ್ನಾಗಿ ಹಾಡಿದೆ, ಏನು ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇದ್ರು. ಅಂದರೆ ಆ ತಾಯಿಗೆ ತನ್ನಷ್ಟೇ ತನಗಿಂತ ಚೆನ್ನಾಗಿ ಆಡೋರು ಮುಂದಿನ ತಲೆಮಾರಿನಲ್ಲಿ ಬರಬೇಕು ಅಂತ ಭಾಳ ಪ್ರೀತಿಯಿಂದ ಮೈದಡುವಿ ಹೇಳ್ತಾ ಇದ್ರು. ಭಾಳ ಎಚ್ಚರಿಕೆಯಿಂದ ಮೆಲುಧ್ವನಿಯಿಂದ ಹೇಳ್ತಾ ಇದ್ರು, ಹೊರಟಿರ್ತಾ ಇರಲ್ಲ. ಅದು ಸೌಭಾಗ್ಯ. ಕೇಳಿದ್ರಲ್ಲ, ಇದು ಮಂಡ್ಯ ರಮೇಶ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಮಂಜುನಾಥ್, ನ್ಯೂಸ್ 18 ಮೈಸೂರು. ನನಗೆ ಅಲ್ಲಿ ಕರ್ಕೊಂಡು ಹೋಗೋ ಕಾರಣ ಶ್ರೀವತ್ಸ ಅಂತ ನನ್ನ ಗೆಳೆಯ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ದು. ಇಲ್ಲೇ ಇದ್ದಾರೆ ಮೈಸೂರಿನಲ್ಲಿ ಅಂತ. ಅದು ನನಗೆ ಒಂದು ದೊಡ್ಡ ಸೌಭಾಗ್ಯ. ಅವ್ರನ್ನ ತುಂಬ ಹತ್ತಿರದಲ್ಲಿ ಕೂತು ಮಾತಾಡಿ ನೆಲದಲ್ಲಿ ಕೂತ್ಕೊಂಡು ಅವ್ರು ಮಾತಾಡಿದ್ದನ್ನು ಸವಿಯುವಂಥ ಸೌಭಾಗ್ಯ. ಯಾರ್ಯಾರಿಗೋ ಪರ್ಯಾಯ ಇದೆ ಅಂತೆಲ್ಲ ಹೇಳ್ತೀವಿ ನಾವು, ಸೂರ್ಯಚಂದ್ರರಿಗೆಲ್ಲ ಪರ್ಯಾಯ ಇರಲ್ಲ. ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂಗಾಗಲಿ ಅಥವಾ ಎಸ್ ಜಾನಕಿ ಅವ್ರಿಗಾಗಲಿ ಈ ನಾಡಿನಲ್ಲಿ ಪರ್ಯಾಯ ಇರೋಕ್ಕೆ ಸಾಧ್ಯವೇ ಇಲ್ಲ. 20 ಭಾಷೆಗಳ 48,000ಕ್ಕೂ ಹೆಚ್ಚು ಹಾಡುಗಳನ್ನು ಒಬ್ಬನೇ ವ್ಯಕ್ತಿ ಹಾಡಿ ನಮ್ಮ ಮಧ್ಯೆಯಲ್ಲಿ ಬದುಕಿದ್ದು, ನಮ್ಮ ಜೊತೆ ಮೈಸೂರಿನಿಂದ ಹೋದು ಅಂದರೆ ಇದು ಮುಂದಿನ ತಲೆಮಾರಿಗೆ ಕೂಡ ಒಂದು ದೊಡ್ಡ ಆದರ್ಶ, ಮಾದರಿ. ಇದು ದಾಖಲೆ, ಇನ್ಯಾರು ಮಾಡೋಕ್ಕಾಗದೇ ಇಲ್ಲ. ನೀವು ಮಾತನಾಡಿದ್ರಿ ಅಂದ್ರಲ್ಲ ಸರ್, ಕಳೆದ ವಾರ ಹೋಗಿ ಏನು ಮಾತಾಡಿದ್ರಿ? ಆ ಕ್ಷಣದಲ್ಲಿ ಏನು ಮಾತಾಡಿದ್ರಿ? ನಿಮ್ಮ ಜೊತೆ ಏನು ವಿಚಾರ ಹಂಚ್ಕೊಂಡ್ರು ಅಂತ? ಇಲ್ಲ, ನಾನು ಮಾತು ಬಾರದೆ ದಿಗ್ಮೂಢನಾಗಿ ನೋಡ್ತಾ ಇದ್ದೆ. ಆದರೆ ಅವ್ರ ಹತ್ತಿರದಲ್ಲಿ ಕೂತ್ಕೊಂಡು ಇಬ್ಬರು ಹಾಡುಗಾರ ಕೈಲಿ ಹಾಡಿಸ್ತಾ ಇದ್ರು. ಯಾರು ಹಾಡಕ್ಕೆ ಏನು ಬಂದಿದ್ರು? ಒಬ್ಬರು ಸುಮಾರಾಗಿ ಹಾಡ್ತಾ ಇದ್ರು, ಅವ್ರಿಗೂ ತುಂಬ ಚೆನ್ನಾಗಿ ಹಾಡಿದೆ ನೀನು ಅಂತ ಇದ್ರು. ಸುಮಾರಾಗಿ ಹಾಡ್ತಾ ಇದ್ರು ಅವರು. ಶ್ರುತಿಲ ಎಲ್ಲ ಇನ್ಯಾರೋ ಒಬ್ಬರು ಡಾಕ್ಟ್ರು ಚೆನ್ನಾಗಿ ಹಾಡ್ತಾ ಇದ್ರು, ಡೆಂಟಲ್ ಡಾಕ್ಟ್ರು. ಅದಕ್ಕೂ ಚೆನ್ನಾಗಿ ಹಾಡಿದೆ, ಏನು ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇದ್ರು. ಅಂದರೆ ಆ ತಾಯಿಗೆ ತನ್ನಷ್ಟೇ ತನಗಿಂತ ಚೆನ್ನಾಗಿ ಆಡೋರು ಮುಂದಿನ ತಲೆಮಾರಿನಲ್ಲಿ ಬರಬೇಕು ಅಂತ ಭಾಳ ಪ್ರೀತಿಯಿಂದ ಮೈದಡುವಿ ಹೇಳ್ತಾ ಇದ್ರು. ಭಾಳ ಎಚ್ಚರಿಕೆಯಿಂದ ಮೆಲುಧ್ವನಿಯಿಂದ ಹೇಳ್ತಾ ಇದ್ರು, ಹೊರಟಿರ್ತಾ ಇರಲ್ಲ. ಅದು ಸೌಭಾಗ್ಯ. ಕೇಳಿದ್ರಲ್ಲ, ಇದು ಮಂಡ್ಯ ರಮೇಶ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಮಂಜುನಾಥ್, ನ್ಯೂಸ್ 18 ಮೈಸೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.